ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ನೀವು ಒಂದು ವೇಳೆ ಮರಣ ಪ್ರಮಾಣ ಪತ್ರವನ್ನ ಹೊಂದಿದ್ರೆ, ಅದು ಕಳೆದು ಹೋಗಿದ್ರೆ, ಯಾವುದೇ ಕಚೇರಿಗೆ ಹೋಗದೇನೆ, ಯಾವುದೇ ಕಾರ್ಪೊರೇಷನ್ಗೆ ಹೋಗದೇನೆ ನೀವು ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಈ ತರ ಮರಣ ಪ್ರಮಾಣ ಪತ್ರವನ್ನ ಆನ್ಲೈನ್ ಮುಖಾಂತರ ನೀವು ಪಡಿಬಹುದು. ಸೊ ಇಲ್ಲಿ ನೀವು ಈ ಮರಣ ಪ್ರಮಾಣ ಪತ್ರವನ್ನ ಆನ್ಲೈನ್ ಮುಖಾಂತರ ಪಡಿಬೇಕು ಅಂತಂದ್ರೆ ನಿಮ್ಮ ಹತ್ರ ಮಿನಿಮಮ್ ಡೀಟೇಲ್ಸ್ ಆನ್ಲೈನ್ ನಲ್ಲಿ ಫಿಲ್ ಅಪ್ ಮಾಡಿ ಅಥವಾ ಇನ್ಫಾರ್ಮೇಶನ್ ಅನ್ನ ಕೊಟ್ಟಾಗ ಮಾತ್ರ ನೀವು ಆನ್ಲೈನ್ ಇಂದ ಡೌನ್ಲೋಡ್ ಮಾಡಬಹುದು. ಸೊ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಇಲ್ಲಿ ನೋಡಿ, ಮೊದಲು ನೀವು ಆನ್ಲೈನ್ ಇಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಕ್ಯಾಂಡಿಡೇಟ್ ನೇಮು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ನಂತರ ಡೇಟ್ ಆಫ್ ಡೆತ್ ಅಂದ್ರೆ ಮರಣ ಯಾವಾಗ ಹೊಂದಿದ್ದಾರೆ ಅನ್ನೋದು ಗೊತ್ತಿರಬೇಕು. ಅದರ ನಂತರ ಅವರ ತಂದೆ ಹೆಸರು ಗೊತ್ತಿರಬೇಕು, ಇಲ್ದಿದ್ರೆ ತಾಯಿ ಹೆಸರು ಗೊತ್ತಿರಬೇಕು. ಸೊ ಇಷ್ಟು 4 ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಆನ್ಲೈನ್ ಅಲ್ಲಿ ಫಿಲ್ ಅಪ್ ಮಾಡಿದ್ರೆ ಈ ಮರಣ ಪ್ರಮಾಣ ಪತ್ರವನ್ನ ನೀವು ಆನ್ಲೈನ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ದಿದ್ರೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ, ನಿಮ್ ಹತ್ರ 18 ಅಂಕಿಯ ನೋಂದಣಿ ಸಂಖ್ಯೆ ಗೊತ್ತಿತ್ತು ಅಂತಂದ್ರೆ, ಒಂದು ವೇಳೆ ನೀವು ಈ ಡೆತ್ ಸರ್ಟಿಫಿಕೇಟ್ ಅನ್ನ ನೀವು ಜೆರಾಕ್ಸ್ ಮಾಡಿ ಇಟ್ಕೊಂಡಿರ್ತೀರಾ, ಇಲ್ದಿದ್ರೆ ಮೊಬೈಲ್ ನಲ್ಲಿ ಫೋಟೋ ಹೊಡೆದು ಇಟ್ಕೊಂಡಿರ್ತೀರಾ. ಈ ತರ ಇದ್ದಾಗ ನೀವು ಈ ಮರಣ ಪ್ರಮಾಣ ಪತ್ರವನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಿಮ್ಮ ಡೆತ್ ಸರ್ಟಿಫಿಕೇಟ್ ಅದು ಆನ್ಲೈನ್ ನಲ್ಲಿ ಕಾರ್ಪೊರೇಷನ್ ನಲ್ಲಿ ರಿಜಿಸ್ಟರ್ ಆಗಿದ್ರೆ ಮಾತ್ರ ಈ ತರ QR ಕೋಡ್ ಇರುತ್ತೆ. ಡಿಜಿಟಲೈಸ್ ಆಗಿದ್ರೆ ಮಾತ್ರ, ನಾನು ಹೇಳೋದು ಗಮನವಿಟ್ಟು ಕೇಳಿ, ಈ ಡಿಜಿಟಲೈಸ್ ಆಗಿರ್ಬೇಕು ಅಂದ್ರೆ ನಿಮ್ಮ ಎಲ್ಲ ಡಾಟಾನ ಆನ್ಲೈನ್ ನಲ್ಲಿ ಫಿಲ್ ಅಪ್ ಮಾಡಿರ್ಬೇಕು, ಅಲ್ಲಿ ನೀವು ಸಬ್ಮಿಟ್ ಮಾಡಿರ್ಬೇಕು. ಹಾಗಿದ್ರೆ ಮಾತ್ರ ಆನ್ಲೈನ್ ನಿಂದ ನೀವು ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ಮರಣ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿಯನ್ನ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ದೇನೆ. ಇವಾಗ ಡೌನ್ಲೋಡ್ ಮಾಡೋದು ಹೇಗಂತ ಹೇಳಿ ತಿಳಿದುಕೊಳ್ಳೋಣ. ಸೊ ಡೌನ್ಲೋಡ್ ಮಾಡ್ಲಿಕ್ಕೆ ನಾವು ಮೊದಲು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಸೇವಾ ಸಿಂಧು ಅನ್ನೋ ಗೌರ್ಮೆಂಟ್ ಪೋರ್ಟಲ್ ಗೆ ನಾವು ಬರ್ಬೇಕಾಗತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಯೂಸರ್ ನೇಮು ಪಾಸ್ವರ್ಡ್ ಇರೋದಿಲ್ಲ. ಇಲ್ಲಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕ್ಬೇಕು ಅಂತಂದ್ರೆ ನೀವು ಇಲ್ಲಿ ರಿಜಿಸ್ಟರ್ ಆಗಿರ್ಬೇಕಾಗತ್ತೆ, ಸರಿನಾ? ಇಲ್ಲಿ ನಿಮ್ಮ ಹತ್ರ ಯೂಸರ್ ನೇಮು ಪಾಸ್ವರ್ಡ್ ಇರಬೇಕಾಗತ್ತೆ. ಇಲ್ದಿದ್ರೆ ನೀವು ಈ ಪೋರ್ಟಲ್ ಇಂದ ಡೌನ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಬೇಕು ಅಂತಂದ್ರೆ ಇಲ್ಲಿ ನೋಡಿ, ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ. ಈ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಹೊಸ ಪೇಜ್ ಓಪನ್ ಆಗುತ್ತೆ. ಈ ಹೊಸ ಪೇಜ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರುವಂತ ಟೆಕ್ಸ್ಟ್ ಅನ್ನ ಇಲ್ಲಿ ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಆ OTP ಅನ್ನ ಹಾಕಿದ ನಂತರ ನಿಮ್ಗೆ ನೆಕ್ಸ್ಟ್ ಫಾರ್ಮ್ ಕೆಲವೊಂದಿಷ್ಟು ಡೀಟೇಲ್ ಗಳನ್ನ ನೀವು ಅಲ್ಲಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ನಾನು ಪರ್ಟಿಕ್ಯುಲರ್ಲಿ ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನೋಡಿ ವೀಕ್ಷಕರೇ, ಇಲ್ಲಿ ನಾನು ಇವಾಗ ಸೇವಾ ಸಿಂಧು ಪೋರ್ಟಲ್ ಈ ಪೋರ್ಟಲ್ ಗೆ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ನಂತರ 30 ಮಿನಿಟ್ಸ್ ಟೈಮ್ ಸಿಗುತ್ತೆ ನಮ್ಗೆ. ಒಂದ್ಸತಿ ಲಾಗಿನ್ ಆದ ನಂತರ ಅರ್ಧ ಗಂಟೆ ಒಳಗಡೆ ನಾವು ಇಲ್ಲಿ ಅಪ್ಲಿಕೇಶನ್ ಅನ್ನ ಫಿಲ್ ಅಪ್ ಮಾಡ್ಬೇಕು. ಯಾವುದೇ ಇರಲಿ ಆ ಸಮಯವನ್ನ ಉಪಯೋಗ ಮಾಡ್ಕೋಬೇಕು ನಾವು. ಸೊ ಇಲ್ಲಿ ಇವಾಗ ನಾವು ಲಾಗಿನ್ ಆದ ನಂತರ ಇಲ್ಲಿ ನೋಡಿ, ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಈ ಸರ್ವಿಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇನ್ನೊಂದು ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದೇ ಪ್ರೊಸೀಜರ್ ಇರುತ್ತೆ ವೀಕ್ಷಕರೇ. ಇಲ್ಲಿ ನೋಡಿ, ಸರ್ಚ್ ಬಾಕ್ಸ್ ಇದೆ. ಈ ಸರ್ಚ್ ಬಾಕ್ಸ್ ಅಲ್ಲಿ ಡೆತ್ ಅಂತ ಹೇಳಿ ಸರ್ಚ್ ಮಾಡಿ. ನೋಡಿ, ಇಷ್ಟು ಡೆತ್ ಅಂತ ಹೇಳಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ 4 ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ನಮ್ಗೆ 2 ಆಪ್ಷನ್ಗಳ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಇರಲಿ. ಅಪ್ಲಿಕೇಶನ್ ಫಾರ್ ಡೆತ್ ರಿಜಿಸ್ಟ್ರೇಷನ್, ಇದನ್ನ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ ವೀಕ್ಷಕರೇ. ಮೊದಲು ಡೆತ್ ರಿಜಿಸ್ಟ್ರೇಷನ್, ಡೆತ್ ಸರ್ಟಿಫಿಕೇಟ್. ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ ಡೆತ್ ರಿಜಿಸ್ಟ್ರೇಷನ್ ಅಂತಂದ್ರೆ ನಾವು ಆನ್ಲೈನ್ ಮುಖಾಂತರ ಮೊದಲು ಡೀಟೇಲ್ ಅನ್ನ ಎಲ್ಲ ಕಾರ್ಪೊರೇಷನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೇವಲ್ಲ, ಅದು ಇದು. ಒಂದು ವೇಳೆ ನೀವು ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನಾವು ಅಪ್ಲಿಕೇಶನ್ ಅನ್ನ ರಿಜಿಸ್ಟರ್ ಆಗಿರುವಂತದ್ದು. ನಂತರ ಇಲ್ಲಿ ಸರ್ಟಿಫಿಕೇಟ್ ಪಡೆದುಕೋಬೇಕು ಅಂತಂದ್ರೆ ಅಪ್ಲಿಕೇಶನ್ ಫಾರ್ ಡೆತ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇವಾಗ ನಾವು ಆನ್ಲೈನ್ ಇಂದ ಡೆತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡೋದಕ್ಕಾಗಿ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ವೀಕ್ಷಕರೇ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಡೈರೆಕ್ಟರೇಟ್
ಆಫ್ ಎಕನಾಮಿಕ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ ನೋಡಿ, ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಅಂತ ಹೇಳಿ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಂತಂದ್ರೆ, ನಾನು ನಿಮ್ಗೆ ಮೊದಲು ಹೇಳಿದ ಹಾಗೆ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ ನೋಡಿ. ಈ ನೋಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಇಲ್ಲಿಂದ ಈ ಒಂದು ಮರಣ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೋಬಹುದು ವೀಕ್ಷಕರೇ. ಸೊ ಇಲ್ಲಿ ನೋಡಿ, ಓನ್ಲಿ ಡಿಜಿಟಲಿ ಸೈನ್ಡ್ ಡೆತ್ ಸರ್ಟಿಫಿಕೇಟ್ಸ್ ಕ್ಯಾನ್ ಬಿ ಪ್ರಿಂಟೆಡ್ ಥ್ರೂ ದಿಸ್ ಸರ್ವಿಸ್ ಅಂತ ಇದೆ. ನಾನು ಹೇಳಿದ್ನಲ್ವಾ ನಿಮ್ಗೆ, ಇಲ್ಲಿ ನೋಡಿ ಇದೆ ಡಿಜಿಟಲಿ ಸೈನ್ಡ್ ಅಂತಂದ್ರೆ ಇಲ್ಲಿ ಒಂದಿದೆ. ಇದು ಕ್ಯೂ ಆರ್ ಕೋಡ್, ಇದು ಕ್ಯೂ ಆರ್ ಕೋಡ್, ಇದು ಕ್ಯೂ ಆರ್ ಕೋಡ್ ಎರಡು ಇರಬೇಕು. ಇದು ಡಿಜಿಟಲಿ ಸೈನ್ಡ್ ಆಗಿರುತ್ತೆ. ಸೊ ಹಿಂಗಿದ್ರೆ ಮಾತ್ರ ನೀವು ಈ ಒಂದು ಪೋರ್ಟಲ್ ಇಂದ ನಿಮ್ಮ ಒಂದು ಮರಣ ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೂ ಅಂತಂದ್ರೆ, ಇಲ್ಲಿ ನೋಡಿ, ಡೂ ಯು ಹ್ಯಾವ್ ದ ರಿಜಿಸ್ಟ್ರೇಷನ್ ನಂಬರ್ ಆಫ್ ದ ಪ್ರೀವಿಯಸ್ಲಿ ಇಶ್ಯೂಡ್ ಸರ್ಟಿಫಿಕೇಟ್. ನಾನು ಇವಾಗ ನಿಮ್ಗೆ ತೋರಿಸಿದ ಹಾಗೆ ಹಿಂದ್ಗಡೆ ಇಲ್ಲಿ ಈ ಸರ್ಟಿಫಿಕೇಟ್ ನಲ್ಲಿ ನೋಂದಣಿ ಸಂಖ್ಯೆ ಇದೆ ಅಲ್ವಾ, ಇಂಥದ್ದು ಏನಾದ್ರು ನಿಮ್ಮ ಹತ್ರ ನಂಬರ್ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದ್ರೆ ಎಸ್ ಅಂತ ಹೇಳಿ ಕೊಡಿ. ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಆ ಒಂದು ಡೆತ್ ಸರ್ಟಿಫಿಕೇಟ್ ನಂಬರ್ ಅನ್ನ ನೀವು ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಇವಾಗ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿದ್ದೇನೆ. ಇಲ್ಲಿ ಸರ್ಚ್ ಮೇಲೆ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಡೀಟೇಲ್ ಓಪನ್ ಆಗಿದೆ. ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಆಗಿದ್ರೆ ಮಾತ್ರನೇ ಈ ನೆಕ್ಸ್ಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಈ ಡೀಟೇಲ್ಸ್ ಕರೆಕ್ಟ್ ಆಗಿ ಇದ್ರೇನೆ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಇದು ರಿಜಿಸ್ಟ್ರೇಷನ್ ನಂಬರು. ಇದು ಒಂದೊಂದಾಗಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದು ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಆಗಿದೆ, ನಂತರ ಡೆತ್ ಡೇಟ್ ಕರೆಕ್ಟ್ ಆಗಿದೆ, ಯಾರ ಒಂದು ಡೆತ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ತಾ ಇದ್ರೆ ಆ ಕ್ಯಾಂಡಿಡೇಟ್ ಹೆಸರು ಇದೆ, ಜೆಂಡರ್ ಇದೆ, ತಂದೆ ಹೆಸರು ತಾಯಿ ಹೆಸರು ಎರಡು ಇದೆ. ಇಲ್ಲಿ ನೋಡಿ, ಇದು ನಂಬರ್ ಆಫ್ ಕಾಪೀಸ್ ಏನಿದೆ ಅಲ್ವಾ, ಇದು ಒಂದೇ ಇಡಿ ಇಲ್ಲಿ. ಸೊ ಇದು ಒಂದೇ ಎದಕ್ ಮಾಡ್ಬೇಕು ಅಂತ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಇಲ್ಲಿ ಒಂದಿದ್ರೆ ಮಾತ್ರ ನಿಮ್ಗೆ ಆನ್ಲೈನ್ ಮುಖಾಂತರ 5 ರೂಪಾಯಿ ಕಟ್ ಆಗುತ್ತೆ. ಸರಿನಾ ವೀಕ್ಷಕರೇ? ನೀವೇನಾದ್ರೂ ಇಲ್ಲಿ 10 ಅಂತೇಳಿ ಟೈಪ್ ಮಾಡಿದ್ರೆ ಅಥವಾ 2 ಅಂತೇಳಿ ಟೈಪ್ ಮಾಡಿದ್ರೆ, ನೀವು ಎಷ್ಟು ಟೈಪ್ ಮಾಡ್ತಿರೋ ಇಂಟು 5 ಆಗಿ ನಿಮ್ಮ ಖಾತೆಯಿಂದ ನೀವು ಪೇಮೆಂಟ್ ಅನ್ನ ಕಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ನೀವು ಇಲ್ಲಿ 2 ಅಂತ ಮಾಡಿದ್ರೆ 10 ರೂಪಾಯಿ ಕಟ್ ಆಗುತ್ತೆ, 3 ಅಂತ ಮಾಡಿದ್ರೆ 15 ರೂಪಾಯಿ ಕಟ್ ಆಗುತ್ತೆ. ಸೊ ಇಲ್ಲಿ ಒಂದೇ ಕಾಪಿ ಇಡಿ. ನೀವು ಈ ಒಂದು ಸರ್ಟಿಫಿಕೇಟ್ ಅನ್ನ ಆನ್ಲೈನ್ ಇಂದ ಡೌನ್ಲೋಡ್ ಮಾಡ್ಕೊಂಡ ನಂತರ ಹಾರ್ಡ್ ಕಾಪಿಯನ್ನ ನೀವು ಎಷ್ಟು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಕಾಣ್ತಾ ಇರುವಂತ ಒಂದು ಕ್ಯಾಪ್ಚನ ಕರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೆಕ್ಸ್ಟ್ ಪೇಮೆಂಟ್ ಮೆಥಡ್ ಬಂದಿದೆ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಡ್ರಾಫ್ಟ್ ನಂಬರ್ ಕೂಡ ಬಂದಿರುತ್ತೆ. ಈ ನಂಬರ್ ಅನ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಡೆತ್ ಸರ್ಟಿಫಿಕೇಟ್ ಬಂದಿದೆಯೋ ಇಲ್ಲೋ ಅಂತ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಹೋಗ್ಬೇಕಾಗತ್ತೆ. ಮೇಕ್ ಪೇಮೆಂಟ್ ಮೇಲೆ ಬಂದ ನಂತರ ಇಲ್ಲಿ 2 ಆಪ್ಷನ್ಗಳು ಕಾಣ್ತಾ ಇದಾವೆ ನಿಮ್ಗೆ, ಪೇಟಿಎಂ, ಬಿಲ್ ಡೆಸ್ಕ್ ಪೇಮೆಂಟ್. ಈಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡುವಂತದ್ದು ಪೇಟಿಎಂ. ಪೇಟಿಎಂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲು 5 ರೂಪಾಯಿ ಕಟ್ ಆಗ್ತಾ ಇತ್ತು. ಇವಾಗ ನಿಮ್ಮ ಒಂದು ಡೆತ್ ಸರ್ಟಿಫಿಕೇಟ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನೀವು 50 ರೂಪಾಯಿ ಫೀಸ್ ಅನ್ನ ಇಲ್ಲಿ ಪೇ ಮಾಡ್ಬೇಕಾಗತ್ತೆ. ಇವಾಗ ಇದು ಹೊಸ ಅಪ್ಡೇಟ್ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನೀವು 50 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಡೈರೆಕ್ಟ್ ಆಗಿಬಿಡುತ್ತೆ. ಇದು ರೀಡೈರೆಕ್ಟ್ ಆದ ನಂತರ ಇಲ್ಲಿ ನೀವು 50 ರುಪೀಸ್ ಅನ್ನ ನೀವು ಫೋನ್ ಪೇ ಮುಖಾಂತರ, ಪೇಟಿಎಂ ಮುಖಾಂತರ, ಯಾವುದೋ ಒಂದು ಅಪ್ಲಿಕೇಶನ್ ಮುಖಾಂತರ ಪೇಮೆಂಟ್ ಅನ್ನ ನೀವು ಮಾಡಬಹುದು.